ಗಿಡ ನಾವು ಗೊಬ್ಬರ ಹಾಕಿ ಡ್ರಿಪ್ ಮಾಡಿ ಎಲ್ಲ ಒಂದು ತಿಂಗಳು ಉಣಿದ್ರೆ, ದೊಡ್ಡ ಗಿಡ ತಗೊಂಡು ಉಣಿದ್ರೆ ಒಂದು ತಿಂಗಳು ಹೂವು ಬರುತ್ತೆ. ಅಕಸ್ಮಾತ್ ಚಿಕ್ಕ ಗಿಡ ಉಣಿದ್ರೆ 2 ತಿಂಗಳು ಹೂವು ಬರುತ್ತೆ. ಇದು ಹೂವು ಬಂದಮೇಲೆ ನಾವು ಕಟ್ಟಿಂಗ್ ಹಾಕೋವರೆಗೂ ಹೂವು ಕಂಟಿನ್ಯೂಸ್ಲಿ ದಿನ ಬಿಟ್ಟು ದಿನ ಕೊಯ್ತಾ ಇರುತ್ತೆ. ಇದು ಚಿಗುರು ಬಂದಾಗ ಈ ಥರ ಚಿಗುರು ಬರ್ತದೆ ನೋಡಿ. ಇದಕ್ಕೆ ಲಾಗೋಡಿ ಹಿಂಡಿ ಔಷಧಿ ಎಲ್ಲ ಹೊಡ್ಕೊಂಡ್ರೆ ಈ ಥರ ಹೂವು ಬರ್ತದೆ. ಇಲ್ಲಾಂದರೆ ಆ ಹೂವನ್ನ ತಿಂದಾಕ್ಬಿಡ್ತಾವೆ ಹುಳುಗಳು ನೋಡಿ. ಈ ಥರ ಆಗುತ್ತೆ ಹೂವು. ಅದಕ್ಕೆ ಇದು ಎಷ್ಟು ಎಕರೆ ಇದೆ ಅಂದರೆ 8 ಎಕರೆ ಐತೆ ರೋಜು ಹೂವು. ಒಂದು ಲೈನ್ 6 ಅಡಿ ಇದು ಅದ್ದಾಗ್ಲ, ಗಿಡಕ್ಕೆ 3 ಅಡಿ ಇದು. 8 ಎಕರೆ ಎಷ್ಟು ಇನ್ಕಮ್ ಲೈಕ್ ಒಂದು ನಾವೇನ ಕರೆಕ್ಟ್ ಕ್ವಾಲಿಟಿ ಬೆಳೆದ್ರೆ ಒಂದು ತಿಂಗಳಿಗೆ ಇನ್ಕಮ್ ಏನಿಲ್ಲ ಅಂದ್ರೆ ಬಿಲೋ 2 ಲ್ಯಾಕ್ ಬರುತ್ತೆ. 2 ಲಕ್ಷ ಒಂದು ತಿಂಗಳಿಗೆ. ಅಕಸ್ಮಾತ್ ಈ ತರ ಹೂವು ಬಿಟ್ಟು ಗಿಡಕ್ಕೆ ಕಮ್ಮಿ ಹೂವು ಆದ್ರೆ ತಿಂಗ್ಳಕ್ಕ ಮಿನಿಮಮ್ ಅಂದ್ರೆ 1 ಲಕ್ಷ ಇಲ್ಲ ಅಂದ್ರೆ ಒಂದು 50,000 ಬರುತ್ತೆ. 8 ಎಕರೆ ನಾವು ಹೆಂಗೆ ಡೆವಲಪ್ಮೆಂಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರಲ್ಲಿ 2 ಲಕ್ಷ ಬಂದ್ರೆ ಇದ್ರ ಖರ್ಚು ವೆಚ್ಚು ಎಲ್ಲ ಹೋಗಿ 1 ಲಕ್ಷ ಲಾಭ ಉಳಿಯುತ್ತೆ. ಇವಾಗ ನಾವೇನಾದ್ರು ಜಮೀನ್ ತಗೋಬೇಕಂದ್ರೆ ಇವಾಗ ಇದು ರೋಸ್ ಫ್ಲವರ್ಸ್ ಎಲ್ಲ ಪ್ಲಾಂಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ನೀವು ಫಸ್ಟ್ ಇದು ನಾವೇನು ಇಂಥರ ಜಮೀನು ಸೆಲೆಕ್ಷನ್ ಮಾಡಿ ರೋಜ ಗಿಡ ಉಣಿದ್ರೆ ಆಗಲ್ಲ. ಫಸ್ಟ್ ಬೋರ್ ಹಾಕ್ಸಿ ಅದ್ರಾಗ ನೀರು ತಕ್ಕೊಂಡು ನಾವ್ ಏನೇನು ಇದು ಮಾಡ್ಬೇಕು ಅದ್ ಮಾಡಿದ್ರೆ, ನಾವ್ ಏನೇನ್ಕ ಇವಾಗ ಜಮೀನ್ ತಕೊಂಡಿರೋದ್ರಿಂದ ಬೋರ್ ಹಾಕತ್ತಾಗಿಂದ ರೋಜಾ ಗಿಡ ಏನೋ ಹಾಕಿದ್ರೆ ನಾವ್ ಎಷ್ಟು ಬಂಡವಾಳ ಹಾಕಿರ್ತೀವಿ ನೋಡಿ ಜಮೀನ್ಕ, ಅಷ್ಟು ಬಂಡವಾಳ ರೋಜಾ ಗಿಡದಾಗ ಒಂದೇ ಕಿತ್ತಾನೆ ಎತ್ಕೊಬೋದು ಅಷ್ಟೇ. ಲಾಸ್ ಏನಾಗಲ್ಲ. ಬೆಲೆ ಏನಿಲ್ಲ ಅಂದ್ರೆ ಒಂದು 50-60 ರೂಪಾಯಿ ದಿನ ರೇಟ್ ಇರ್ತದೆ. ಒಂದಿನ 200 ರೂಪಾಯಿ, 200, 250, 300 ಗಂಟೆ ಹೋಗುತ್ತೆ ಹಬ್ಬದ ಟೈಮಾಗ. ಅದೇ ನಾವು ಏನು ಜಮೀನ್ ಕಾಸು ಹಾಕಿರ್ತೀರಿ, ಬೋರ್ ಕಾಸು ಹಾಕಿರ್ತೀರಿ, ಪೈಪ್ಗೆ ಎಲ್ಲ ಹಾಕಿರ್ತೀರಲ್ಲ, ಅದು ಎಲ್ಲ ಒಂದೇ ಕಿತ್ತ 1 ವರ್ಷಕ್ಕೆ ಎತ್ಕೊಂಡ್ಬಿಡ್ಬೋದು ಅಷ್ಟೇ ದುಡ್ಡು. ಈ ರೋಸಾ ಹೂವನ್ನು ಎಷ್ಟು ದಿನ ಬೆಳೆಸ್ತೀರಾ? ಇದು ನಾವು ತಗೊಂಬರೋದು ಸರ್ ಬೀಜ ಅಂತಲ್ಲ, ಇದು ಕಸಿ. ಅವರು ತಮಿಳ್ನಾಡಲ್ಲಿ ಕಸಿ ಮಾಡಿ ಕಾಡಲ್ಲಿ ತಗೊಂಬಂದು ಕಸಿ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಇರ್ತದೆ, ಅದ್ರ ಕೊಯ್ದು ಅಂಟು ಕಟ್ಕೊಡ್ತಾರೆ. ಅಂಟು ತಗೊಂಬಂದು ನಾವು ಉಣ್ಕೊಂಡ್ರೆ 1 ತಿಂಗ್ಳಕ್ಕೆ ಉಣಿದ್ರೆ 2 ತಿಂಗ್ಳಕ್ಕೆ ಹೂವು ಬರುತ್ತೆ ಶಾಂಪಲ್. ಆಮೇಲೆ ಹಂಗೆ ಗಿಡ ನಾವ್ ಹೆಂಗೆ ಅದಕ್ಕೆ ಡೆವಲಪ್ಮೆಂಟ್ ಗೊಬ್ಬರ ಲಾಗೋಡ್ ಹಾಕೋತಾಗಿಂದ ಔಷಧಿ ಹೊಡೋತಾಗಿಂದ ಏನ್ ಡೆವಲಪ್ಮೆಂಟ್ ಮಾಡ್ತೀರ, ಗಿಡ ಹಂಗೆ ಡೆವಲಪ್ಮೆಂಟ್ ಹೋಗ್ತಾ ಇರ್ತದೆ. ಅಕಸ್ಮಾತ್ ನಾವೇನು ಮಾಡಿಲ್ಲ ಅಂದ್ರೆ ಈ ತರ ಕಡ್ಡಿಗಳಾಗ್ಲಿ ಈ ತರ ಎಲ್ಲ ಹಿಂಗೆ ಆಗೋದ್ಮೇಲೆ ಗಿಡ ಆಗಲ್ಲ, ಚೆನ್ನಾಗಲ್ಲ. ಇದೆಲ್ಲ ಒಣಗೋದ್ಮೇಲೆ ಗಿಡ ಕಿತ್ತಾಕ್ಬೇಕು, ತಿರ್ಗಿ ಹೊಸದಾಗಿ ಮಾಡ್ಬೇಕು ಅಂತ. ಜಮೀನ್ ಇದ್ರೇನೆ ಲೆಕ್ಕ. ಯಾಕಂದ್ರೆ ಇವತ್ತು ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಒಂದು ಅಷ್ಟು ವರ್ಷ ಏಜ್ ಗಂಟ ಏನೋ ಕೆಲಸ ಸಿಗುತ್ತೆ. ಕೆಲಸ ಬಿಟ್ಮೇಲೆ ನಾವೇನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು? ಏನು ಇಲ್ಲ ಅಂದ್ರೆ ಅಗ್ರಿಕಲ್ಚರ್ ಪರ್ಮನೆಂಟ್ ಆಗಿ ಇದೆ ಕೆಲಸ ಅಷ್ಟೇ. ರೇಟ್ ಏನಂದ್ರೆ ನಾವು 50 kg ಎತ್ಕೊಂಡು ಹೋದಾಗ 200 ರೂಪಾಯಿ ಸಿಕ್ಕಿದ್ರೆ 10,000 ಆಗ್ತದೆ. ಅದಕ್ಕೆ ಕೂಲಿಯರ್ಕ ಅದಕ್ಕೆ ಇದಕ್ಕೆ ಅಂದ್ರೆ 1,000 ಆಗ್ತದೆ. ಅದೇ 200 kg ಎತ್ಕೊಂಡು ಹೋದಾಗ 50 ರೂಪಾಯಿ ಬಂದ್ರೆ 10,000. ಅದೇ 200 ರೂಪಾಯಿ ಇದ್ರೆ ಎಷ್ಟಾಗುತ್ತೆ? ಜಾಸ್ತಿ ಆಗುತ್ತೆ. ಅದಕ್ಕೆ ಟ್ಯಾಲಿ ಮಾಡಿದ್ರೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಇಲ್ಲಿ 3 ಕಡೆ ಮಾರ್ಕೆಟ್ ಮಾಡ್ಬೋದು ಅಷ್ಟೇ. ಎಲ್ಲ ಬೆಸ್ಟ್ ಅಂದ್ರೆ ಬೆಂಗಳೂರು ಮಾರ್ಕೆಟ್ ಬೆಸ್ಟ್ ಅಷ್ಟೇ. ಇಲ್ಲಿ ದೊಡ್ಡಬಳ್ಳಾಪುರನು ಕಮ್ಮಿ, ಚಿಕ್ಕಬಳ್ಳಾಪುರ ಕಮ್ಮಿ, ಬೆಂಗಳೂರಾಗ ಜಾಸ್ತಿ ಆಗುತ್ತೆ, ಜಾಸ್ತಿ ಲಾಭ ಬೆಂಗಳೂರಲ್ಲಿ. ಆಮೇಲೆ ಯಾವ ಸೀಸನ್ ಬೇಕಾದ್ರೂ ಹಾಕ್ಬೋದು, ಇದನ್ನ ನಾಟಿ ಮಾಡ್ಬೋದು ಸರ್. ಫಸ್ಟ್ ಎಲ್ಲ ಭೂಮಿನ ಉತ್ಬಿಟ್ಟು ಅದ ಮಾಡ್ಬೇಕು ಸರ್. ಇದಕ್ಕೆ ಕೊಟ್ಟಿಗೆ ಗೊಬ್ಬರ, ಫರ್ಟಿಲೈಸರು ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಟ್ರೆಂಚ್ ಹೊಡೆದು ಹಾಕ್ಬಿಟ್ಟು ಯಾವ ಸೀಸನ್ ಬೇಕೋ ಉಣ್ಬೋದು ಸರ್. ಇದನ್ನ ನಾಟಿ ಮಾಡ್ಬೋದು. ಇಂಥ ಸೀಸನ್ ಅಂತಿಲ್ಲ. ಇದಕ್ಕೆ ಮೇನ್ ಆಗಿ ರೋಗಗಳು ಬರ್ತದೆ ಸರ್. ಒಂದ್ 3 ಟೈಪ್ ರೋಗ ಬರ್ತದೆ. ಒಂದು ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ, ಮತ್ತೆ ಬೂದಿ, ಮತ್ತೆ ಟ್ರಿಪ್ಸ್ ಮೈಟ್ಸ್. ಅದು ಟ್ರಿಪ್ಸ್ ಮೈಟ್ಸ್ ರೋಗ ಅಲ್ಲ, ಅದು ಅಂದ್ರೆ ಇದು ಸರ್ ಈ ಇದಿರ್ತದೆ, ಹೂವು ಇರ್ತದೆ ನೋಡಿ, ಅದನ್ನೆಲ್ಲ ಕೊರ್ದು ತಿನ್ನೋದದು. ಸರಿ, ಇದಕ್ಕೆಲ್ಲ ಅಂದ್ರೆ ಚುಕ್ಕೆ ರೋಗಕ್ಕೆ ಅದಕ್ಕೆಲ್ಲ ಇದನ್ನ ಹೊಡಿತೀವಿ ಸರ್, ಅಂದ್ರೆ ಫಂಗಿಸೈಡ್ ಔಷಧಿಗಳು. ಮತ್ತೆ ಟ್ರಿಪ್ಸಮೈಟ್ಸ್ಗೆಲ್ಲ ಮಾಮೂಲಿ ಫಂಗಿಸೈಡ್ ಅಲ್ಲಿ 2 ತರ ಬರುತ್ತೆ. ಗಿಡ ಎಲ್ಲ ವಿಷ ಆಗ್ಬಿಡುತ್ತೆ ಸರ್. ಅಂದ್ರೆ ರೋಗ ಇರೋದೆಲ್ಲ ಈ ಮನುಷ್ಯರಿಗೆ ಇಂಜೆಕ್ಷನ್ ಕೊಟ್ರೆ, ಒಂದತ್ರ ಕೊಟ್ರೆ ಹೆಂಗ್ ನೋಡಿ ಸರ್, ಆ ತರ. ಇದು ಕಟ್ ಮಾಡೋದೆಲ್ಲ ಯಾಕೆ ಇದು ಇಲ್ಲಿ ಕಟ್ ಮಾಡಿದಿರಲ್ಲ ಸರ್? ಹೈಟ್ ಬೆಳೆದ್ಬಿಡುತ್ತಲ್ಲ ಸರ್, ಹೈಟ್ ಬೇಡ ಅಂತ, ಇನ್ನೇನ್ ಇನ್ ಬೇರೆ ಏನಿಲ್ಲ.
ಕಟ್ ಮಾಡಿದ್ರೆ ಏನು ಒಣಗಲ್ಲ ಅದು? ಒಣಗಲ್ಲ ಸರ್, ಮತ್ತೆ ಅದರಲ್ಲಿ ಕಣ್ಣಿರುತ್ತೆ, ಕಣ್ಣಲ್ಲೆಲ್ಲ ಓಪನ್ ಆಗಿ ಮತ್ತೆ ಚಿಗುರುತ್ತೆ. ಎಲ್ಲ ಗಿಡನೂ ಕಟ್ ಮಾಡ್ತೀರಾ? ಎಲ್ಲ ಪ್ರತಿಯೊಂದು. ಅಂದ್ರೆ ಹೈಟ್ ಹೋಗ್ಬಾರ್ದು ಅಂತ ಅಷ್ಟೇ? ಅಷ್ಟೇ ಇನ್ನೇನಲ್ಲ. ಬೆಳೆ ಅದರಿಂದ ಏನು ಬೆಳೆ ಜಾಸ್ತಿ ಕೊಡಲ್ಲ? ಇಲ್ಲ ಇನ್ನು ಕಡಿಮೆನೆ, ಈ ಕಡಿಮೆನೆ. ಇದು ಬೆಳೀತಾ ಇನ್ನು ಡೆವಲಪ್ ಆಗಿ ದಪ್ಪ ಆಗುತ್ತೆ ಗಿಡ, ಜಾಸ್ತಿ ಆಗುತ್ತೆ. ಮತ್ತೆ ಜಾಸ್ತಿ ಬರ್ತದೆ ಆಮೇಲೆ. ಎಷ್ಟು ಎಕರೆ ಇದೆ ಟೋಟಲ್ ಇದು? ಸರ್ ಇದು ಒಂದು 3.5 ಎಕರೆ ಐತೆ ಸರ್ ರೋಸು. ಟೋಟಲ್ 3.5 ಎಕರೆ ಹಾಕಿದ್ದೀರಾ? ಇದು 1.5 ಎಕರೆ, ಅದ್ಮೇಲೆ 1-2 ಎಕರೆ. ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಇನ್ಕಮ್ ಬರುತ್ತೆ ಇದು? ಸರ್ ಅದು ಒಂದೊಂದ್ ಸೀಸನ್ ಒಂದೊಂದ್ ತರ ಬರುತ್ತೆ ಸರ್. ಅದು ಈಗ ಗಿಡ ಚಿಕ್ಕದು, ಇದು ಖರ್ಚು ಕಡಿಮೆನೆ ಇರುತ್ತೆ. ಗಿಡ ದೊಡ್ಡದಾದಂಗೆಲ್ಲ ಖರ್ಚು ಜಾಸ್ತಿ, ಅಂದ್ರೆ ಅದರಲ್ಲಿ ವರಮಾನನೂ ಜಾಸ್ತಿ ಬರುತ್ತೆ. ಆಗ ಬರುತ್ತೆ ಬರುತ್ತೆ. ಈಗ ಮತ್ತೆ ಚಳಿಗಾಲದಲ್ಲಿ ರೋಗ ಜಾಸ್ತಿ ಇದಕ್ಕೆ. ಇದು ವರ್ಷ ಪೂರ್ತಿ ಕೊಡುವಂತ ಬೆಳೆನ ಇದು? ಹೌದೌದು ಸರ್, ವರ್ಷ ಪೂರ್ತಿ ಕೊಡುತ್ತೆ. 10 ವರ್ಷದ ತನಕ ನೀವು ಏನು ಇದೇ ಗಿಡದಿಂದನೇ ಬೆಳೆ ತೆಗಿಬಹುದು, ಏನು ಮತ್ತು ಹೊಸದಾಗಿ ಗಿಡ ಹಾಕ್ಬೇಕು ಆತರ ಏನಿಲ್ಲ ಸರ್. ಕಟಿಂಗ್ ಕೊಟ್ಕೊಳ್ಳೋದು ಅಷ್ಟೇ, ಇಯರ್ಲಿ ಒಂದ್ಸರಿ. ಈಗ ಫಸ್ಟ್ ವರ್ಷ ಏನ್ ಹಾಕಿರ್ತೀರೋ ಅವಾಗ ಮಾತ್ರ ಇದು ಖರ್ಚು ಜಾಸ್ತಿ? ಇಲ್ಲ ಸರ್, ಬೆಳೆಯೋ ತನಕ ಇಲ್ಲ ಸರ್. ಹೌದು, ಅಂದ್ರೆ ಈಗ ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಇದನ್ನೆಲ್ಲ ತೋಡ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ವರ್ಷಕ್ಕೊಂದ್ಸರಿ, ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ. ಆಮೇಲೆ ಮಧ್ಯದಲ್ಲಿ ಒಂದು 3 ಮಂತ್ಸ್ಗೆ 2 ಮಂತ್ಸ್ಗೆ ಒಂದೊಂದ್ಸರಿ ಫರ್ಟಿಲೈಸರ್ ಹಾಕ್ತಿವಿ. ಫರ್ಟಿಲೈಸರ್ ಹಾಕಿದ್ರೇನೆ ಸರ್ ಬರೋದು, ಇಲ್ಲಾಂದ್ರೆ ಬರಲ್ಲ. ಅಂದ್ರೆ ವರ್ಷಕ್ಕೆ ಒಂದ್ಸರಿ ಆದ್ರೂ ನೀವು ಫರ್ಟಿಲೈಸರ್ ಹಾಕ್ಲೇಬೇಕು? ವರ್ಷಕ್ಕೆ ಇಲ್ಲ ಸರ್, 3 ಮಂತ್ಸ್ಗೆ ಒಂದ್ಸರಿ ಕೊಡ್ಲೇಬೇಕು. ಮೇನ್ ರೋಗ ಅಂತಂದ್ರೆ ಈ ಹೂವಿಗೆ ಹುಳ ಹಿಡ್ಕೊಂಡ್ಬಿಡುತ್ತಾ? ಟ್ರಿಪ್ಸ್ ಮೈಟ್ಸ್ ಬೀಳುತ್ತೆ, ಹೂಗ ಆಯ್ತು, ಈ ಲೀವ್ಸ್ ಎಲ್ಲ ಲೀಫ್ ಸ್ಪಾಟ್ ಸರ್, ಚುಕ್ಕೆ ರೋಗ ನೋಡಿ, ಇದು ರೋಗನೇ. ಇದು ರೋಗನೇ? ಹೌದೌದು. ಅಂದ್ರೆ ಈ ತರ ಚುಕ್ಕಿಗಳು ಬಂದ್ರೆ ನೀವು ಅವಾಗ ಫರ್ಟಿಲೈಸರ್ಸ್ ಎಲ್ಲ? ಅಲ್ಲ ಸರ್, ಇದು ಫಂಗಿಸೈಡ್ ಸ್ಪ್ರೇ ಮಾಡ್ಬೇಕಾಗ. ಅದ್ ಬೆಳ್ದಾಗ ಬೆಳ್ದಿರೋ ಸ್ಟೆಮ್ ಅದ್ರಲ್ಲಿ ಹೂವ ಇರ್ತಲ್ಲ, ಅದೆಲ್ಲ ಡ್ಯಾಮೇಜ್ ಆಗೋದಿಲ್ಲ, ಅದು ವೇಸ್ಟ್, ಏನು ಮಾಡಕ್ ಆಗಲ್ಲ. ಇವಾಗ ಪ್ರೊಟೆಕ್ಷನ್ ಹೆಂಗೆ ಅಂಕಲ್ ಇದಕ್ಕೆ? ಅದು ಹೇಳಿದ್ನಲ್ಲ, ಫಂಗಿಸೈಡ್. ಈಗ ಇದಕ್ ಟ್ರಿಪ್ಸ್ ಬಿಟ್ರೆ ಇನ್ನೇನು ಬರಲ್ಲ. ಸ್ಕೇಲ್ ಅಂತ ಬೀಳ್ತದೆ ಮೇಲೆ, ಅದ್ರಲ್ಲಿ ಐತೆ ತೋರಿಸ್ತೀನಿ. ಇದ್ರಲ್ಲಿ ಇಲ್ಲ ಸ್ಕೇಲ್, ಅದೊಂದು ಬೀಳ್ತದೆ. ಇದಕ್ಕೆ ಇರಿಗೇಷನ್ ಅಂಕಲ್? ನೀರು ಡ್ರಿಪ್ ಸಿಸ್ಟಮ್ ಎಲ್ಲ. 3 ಡೇಸ್ಗೋ 4 ಡೇಸ್ಗೋ ಒಂದೊಂದ್ಸರಿ ನೋಡ್ಕೊಂಡು ಬಿಡ್ತಾ ಇರ್ಬೇಕು.